ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಯೂಟ್ಯೂಬ್ ತರಗತಿಯಲ್ಲಿ ಭಾರತ ದೇಶದ ಅತ್ಯಂತ ಪ್ರತಿಷ್ಠಿತ ನಾಗರಿಕತೆ ಪ್ರಶಸ್ತಿಗಳಾದ ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದೇಶಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ವೈದ್ಯಕೀಯ, ಸಮಾಜ ಸೇವೆ, ಕ್ರೀಡೆ, ಸಾರ್ವಜನಿಕ ವ್ಯವಹಾರಗಳು ಮುಂತಾದ ಅನೇಕ ಕ್ಷೇತ್ರಗಳಿಗೆ ವಿಶಿಷ್ಟ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಭಾರತ ಸರ್ಕಾರ ನೀಡುವ ಗೌರವವೇ ಪದ್ಮ ಪ್ರಶಸ್ತಿಗಳು. ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇವುಗಳ ಇತಿಹಾಸ, ಆಯ್ಕೆ ಪ್ರಕ್ರಿಯೆ ಮತ್ತು ಮಹತ್ವ ಮತ್ತು ಇತ್ತೀಚಿನ ವಿಜೇತರ ವಿವರಗಳನ್ನು ಸರಳ ಹಾಗೂ ಸ್ಪಷ್ಟವಾಗಿ ಈ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಪದ್ಮ ಪ್ರಶಸ್ತಿಗಳು. ಭಾರತ ಸರ್ಕಾರವು ದೇಶದ ನಾಗರಿಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ವಿಶಿಷ್ಟ ಸೇವೆಗಾಗಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಪದ್ಮ ಪ್ರಶಸ್ತಿಗಳು ಪ್ರಮುಖವಾಗಿವೆ. ಇವುಗಳನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವದ ಮುನ್ನ ಜನವರಿ 25ರಂದು ಘೋಷಿಸಲಾಗುತ್ತದೆ. ಇದರ ಸ್ಥಾಪನೆಯು 1954. ಆರಂಭದಲ್ಲಿ 2 ವರ್ಗಗಳಾಗಿದ್ದವು: ಪದ್ಮ ವಿಭೂಷಣ, ಪದ್ಮಭೂಷಣ. ನಂತರ 1955ರಲ್ಲಿ 3 ಹಂತಗಳಾಗಿ ವಿಂಗಡಿಸಲಾಯಿತು. ಪದ್ಮ ಪ್ರಶಸ್ತಿಗಳು 3 ಹಂತಗಳಲ್ಲಿ ನೀಡಲಾಗುತ್ತದೆ. ಪದ್ಮ ವಿಭೂಷಣ ಇದು ಅತ್ಯಂತ ವಿಶಿಷ್ಟ ಮತ್ತು ಅಪರೂಪದ ಸೇವೆಗಾಗಿ ಇದನ್ನು ಪ್ರದಾನ ಮಾಡಲಾಗುತ್ತದೆ. ಇದು ದೇಶದ 2ನೇ ಅತ್ಯುನ್ನತ ನಾಗರಿಕತೆ ಪ್ರಶಸ್ತಿಯಾಗಿದೆ. ಭಾರತ ರತ್ನವು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದರೆ ಪದ್ಮ ವಿಭೂಷಣವು 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಪದ್ಮಭೂಷಣ ಇದು ಉನ್ನತ ಮಟ್ಟದ ವಿಶಿಷ್ಟ ಸೇವೆಗಾಗಿ ನೀಡಲಾಗುತ್ತದೆ. ಇದು 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿಯು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆಗಾಗಿ ಇದನ್ನು ಪ್ರದಾನ ಮಾಡಲಾಗುತ್ತದೆ. ಇದು ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಪ್ರಶಸ್ತಿಗಳನ್ನು ನೀಡುವ ಕ್ಷೇತ್ರಗಳು: ಕಲೆ, ಸಾಹಿತ್ಯ ಮತ್ತು ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರ್ವಜನಿಕ ವ್ಯವಹಾರಗಳು, ಸಮಾಜ ಸೇವೆ, ವೈದ್ಯಕೀಯ, ಕ್ರೀಡೆ, ನಾಗರಿಕ ಸೇವೆ, ವ್ಯಾಪಾರ ಮತ್ತು ಕೈಗಾರಿಕೆ, ಆಧ್ಯಾತ್ಮಿಕತೆ, ಪರಿಸರ ಸಂರಕ್ಷಣೆ ಇತ್ಯಾದಿ. ಇದರ ಆಯ್ಕೆ ಪ್ರಕ್ರಿಯೆಯು ಸಾರ್ವಜನಿಕರಿಂದ ನಾಮನಿರ್ದೇಶನ ಮಾಡಲಾಗುತ್ತದೆ. ಆನ್ಲೈನ್ ನಾಮಿನೇಷನ್ ಇರುತ್ತದೆ ಮತ್ತು ಹೋಮ್ ಮಿನಿಸ್ಟರ್ ಪೋರ್ಟಲ್ನಲ್ಲಿ ಇದನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರಗಳು, ಕೇಂದ್ರ ಸಚಿವಾಲಯಗಳು ಇದನ್ನು ಶಿಫಾರಸು ಮಾಡಬಹುದು. ಪದ್ಮ ಪ್ರಶಸ್ತಿ ಸಮಿತಿ ಪರಿಶೀಲನೆ ನಡೆಸುತ್ತದೆ. ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳ ಅನುಮೋದನೆ ನಂತರ ಇದನ್ನು ಘೋಷಣೆ ಮಾಡಲಾಗುತ್ತದೆ. ರಾಷ್ಟ್ರಪತಿ ಭವನದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಕೆಲವೊಂದು ಸಂವಿಧಾನಿಕ ಅಂಶಗಳು. ಭಾರತೀಯ ಸಂವಿಧಾನದಲ್ಲಿ 18ನೇ ವಿಧಿಯಲ್ಲಿ ಬಿರುದು ಬಾವಲಿಗಳ ರದ್ದತಿ ಬಗ್ಗೆ ಹೇಳುತ್ತದೆ. ಆದರೆ ಭಾರತೀಯ ಸಂವಿಧಾನದ ವಿಧಿ 18ರ ಪ್ರಕಾರ ರಾಜ್ಯವು ಯಾವುದೇ ಪದವಿ ನೀಡಬಾರದೆಂದು ಹೇಳಿದರು. ಆದರೆ ಪದ್ಮ ಪ್ರಶಸ್ತಿಗಳು ಟೈಟಲ್ಗಳಲ್ಲ, ಇವು ಗೌರವ ಸೂಚಕ ಪ್ರಶಸ್ತಿಗಳಾಗಿವೆ. ಇವುಗಳನ್ನು 1977ರಿಂದ 1980ರವರೆಗೆ ಮತ್ತು 1992ರಿಂದ 1997ರವರೆಗೆ 2 ಬಾರಿ ತಾತ್ಕಾಲಿಕವಾಗಿ ಈ ಪ್ರಶಸ್ತಿಗಳನ್ನು ನಿಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟ್ 1996ರಲ್ಲಿ ಬಾಲಾಜಿ ರಾಘವನ್ ಕೇಸ್ನಲ್ಲಿ ಈ ರೀತಿಯಾಗಿ ತೀರ್ಪು ನೀಡಿತು: ಪದ್ಮ ಪ್ರಶಸ್ತಿಗಳು ಸಂವಿಧಾನದ ವಿರೋಧ ಅಲ್ಲ, ಆದರೆ ಹೆಸರು ಮುಂದೆ ಬಳಸಬಾರದು ಎಂದು ಇದು ತೀರ್ಪು ನೀಡಿತು. ಉದಾಹರಣೆಗೆ, ಪದ್ಮಶ್ರೀ XYZ ಎಂದು ಈ ರೀತಿಯಾಗಿ ಈ ಪ್ರಶಸ್ತಿಗಳು ಹೆಸರಿನ ಮುಂದೆ ಬಳಸಬಾರದು ಎಂದು ಈ ಕೇಸ್ನಲ್ಲಿ ತೀರ್ಪು ನೀಡಿತು. ಪ್ರಮುಖ ಅಂಶಗಳು: ಪದ್ಮ ಪ್ರಶಸ್ತಿಗಳು ಇವು ಸಿವಿಲಿಯನ್ ಅವಾರ್ಡ್ ಆಗಿವೆ. ಭಾರತ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಪದ್ಮ ಪ್ರಶಸ್ತಿಗಳು ಮರಣಾನಂತರವೂ ನೀಡಬಹುದಾಗಿದೆ. ಇವುಗಳನ್ನು ವಿದೇಶಿಗರಿಗೂ ಕೂಡ ನೀಡಬಹುದು. ಒಬ್ಬರಿಗೆ ಜೀವನದಲ್ಲಿ ಒಂದೇ ಬಾರಿ ಸಾಮಾನ್ಯವಾಗಿ ನೀಡಲಾಗುತ್ತದೆ. ಕೆಲವು ವಿಶೇಷ ಸಂದರ್ಭದಲ್ಲಿ ಮರು ಕೂಡ ನೀಡಬಹುದು. ಪ್ರಶಸ್ತಿಯ ರೂಪಗಳು: ಒಂದು ಪ್ರಶಸ್ತಿ ಪದಕವನ್ನು ನೀಡಲಾಗುತ್ತದೆ. ಕಂಚು ಮತ್ತು ಕಂಚಿನಿಂದ ಮಾಡಲ್ಪಟ್ಟಿರುತ್ತದೆ. ರಾಷ್ಟ್ರಪತಿ ಸಹಿ ಹೊಂದಿದ ಒಂದು ಪ್ರಮಾಣವನ್ನು ಅವರಿಗೆ ವಿತರಿಸಲಾಗುತ್ತದೆ. ಯಾವುದೇ ನಗದು ಬಹುಮಾನ ಈ ಪ್ರಶಸ್ತಿಗೆ ಇರುವುದಿಲ್ಲ. ಪದ್ಮ ಪ್ರಶಸ್ತಿಗಳು ಯಾವ ವರ್ಷ ಆರಂಭ ಆಯಿತೆಂದು ನಿಮಗೆ ಪ್ರಶ್ನೆ ಬಂದಿದ್ದರೆ
ಅದು 1954ರಲ್ಲಿ ಸ್ಥಾಪನೆ ಆಯಿತು. ಮತ್ತು ಪದ್ಮವಿಭೂಷಣ ಯಾವ ಸ್ಥಾನದಲ್ಲಿ ಇದೆ ಎಂದು ಕೇಳಿದರೆ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎಂದು ನೀವು ಉತ್ತರಿಸಬೇಕು. ನಾವು ಇವಾಗ ತಿಳಿದುಕೊಂಡ ಹಾಗೆ ಪದ್ಮ ಪ್ರಶಸ್ತಿಗಳು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗೌರವಿಸುವ ನಾಗರಿಕ ಪ್ರಶಸ್ತಿಗಳಾಗಿವೆ. ಇವುಗಳನ್ನು 1954ರಲ್ಲಿ ಪ್ರಾರಂಭಿಸಲಾಯಿತು. ಇವುಗಳನ್ನು 3 ಹಂತಗಳಲ್ಲಿ ನೀಡಲ್ಪಡುತ್ತದೆ: ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ. ಇವು ಸಂವಿಧಾನದ ವಿಧಿ 18ಕ್ಕೆ ವಿರುದ್ಧವಲ್ಲ ಮತ್ತು ರಾಷ್ಟ್ರಪತಿಯವರಿಂದ ವಿತರಿಸಲಾಗುತ್ತದೆ. ನಾವು ಇವಾಗ ಇತ್ತೀಚೆಗೆ 2026ರಲ್ಲಿ ಪ್ರದಾನ ಮಾಡಿರುವ ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. 2026ರ ಪದ್ಮ ಪ್ರಶಸ್ತಿಗಳು: ಭಾರತ ಸರ್ಕಾರವು 25 ಜನವರಿ 2026ರಂದು 131 ಜನರಿಗೆ ಪದ್ಮ ಪ್ರಶಸ್ತಿ ಘೋಷಿಸಿದೆ. ಅದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು. ಇಲ್ಲಿ ವಿದೇಶಿಗರಿಗೆ 6 ಜನರಿಗೆ, ಮಹಿಳೆಯರಿಗೆ 19 ಜನರಿಗೆ ಮತ್ತು ಮರಣಾನಂತರ ಪಡೆದವರು 16 ಜನರು. ಅತ್ಯಂತ ಉನ್ನತ ಗೌರವವಾದ ಪದ್ಮವಿಭೂಷಣ ಪಡೆದವರು: ಧರ್ಮೇಂದ್ರ ಸಿಂಗ್ ದಯಾಳ್ ಇವರು ಚಿತ್ರರಂಗದಲ್ಲಿ ಉನ್ನತ ಕೊಡುಗೆಗಾಗಿ ಕಲಾ ಕ್ಷೇತ್ರದಲ್ಲಿ ಇವರಿಗೆ ಪ್ರದಾನ ಮಾಡಲಾಗಿತ್ತು. ಕೆ.ಟಿ. ಥಾಮಸ್ ಸಾರ್ವಜನಿಕ ವಿಷಯಗಳು, ಎನ್. ರಾಜಂ ಶಿಲ್ಪಕಲಾಕ್ಕಾಗಿ, ಪಿ. ನಾರಾಯಣ್ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ, ವಿ. ಎನ್. ಅಚ್ಯುತಾನಂದನ್ ಇವರು ಕೇರಳ ರಾಜ್ಯದ ಮಾಜಿ ಸಿಎಂ ಆಗಿದ್ದರು. ಇವರಿಗೆ ಮರಣಾನಂತರ ನೀಡಲಾಗಿದೆ ಸಾರ್ವಜನಿಕ ಸೇವೆಗಾಗಿ. 13 ಜನರು ಪದ್ಮಭೂಷಣವನ್ನು ಪಡೆದಿದ್ದಾರೆ. ಅವರ ಬಗ್ಗೆ ಮಾಹಿತಿ: ಇದು ಪದ್ಮಭೂಷಣವು ಅತ್ಯುತ್ತಮ ಸೇವೆಗಾಗಿ ನೀಡಲಾಗುತ್ತದೆ. ಅದರಲ್ಲಿ ಅಲ್ಕಾ ಯಾಗ್ನಿಕ್ ಇವರಿಗೆ ಸಂಗೀತಕ್ಕಾಗಿ ನೀಡಲಾಗಿದೆ. ಇವರು ಸ್ತ್ರೀ ಗಾಯನ ಮಾಡಿದ್ದಕ್ಕಾಗಿ ಇವರಿಗೆ ಪ್ರದಾನ ಮಾಡಲಾಗಿದೆ. ಭಗತ್ ಸಿಂಗ್ ಕೊಟ್ಯಾರಿ ಸಾರ್ವಜನಿಕ ವ್ಯವಹಾರಗಳು, ಕಲಿಪಟ್ಟಿ ರಾಮಸ್ವಾಮಿ ಪಾಳನಿಸ್ವಾಮಿ ವೈದ್ಯಕೀಯಕ್ಕಾಗಿ, ಮಮ್ಮುಟಿ ಸಿನಿಮಾಕ್ಕಾಗಿ, ಡಾಕ್ಟರ್ ನೋರಿ ದತ್ತಾತ್ರೇಯುಡು ವೈದ್ಯಕೀಯಕ್ಕಾಗಿ, ಪಿಯೂಷ್ ಪಾಂಡೆ ಮರಣಾನಂತರ ನೀಡಲಾಗಿದೆ ಕಲಾ ಕ್ಷೇತ್ರಕ್ಕೆ, ಎಸ್. ಕೆ. ಎಂ. ಮೈಲಾನಂದನ್ ಸಮಾಜ ಸೇವೆಕ್ಕಾಗಿ, ಶತಾವಧಾನಿ ಆರ್. ಗಣೇಶ ಕಲಾಕ್ಕಾಗಿ, ಶಿಬು ಸೊರೇನ್ ಮರಣಾನಂತರ ಸಾರ್ವಜನಿಕ ವ್ಯವಹಾರಗಳಿಗಾಗಿ, ಉದಯ್ ಕೋಟಕ್ ವ್ಯಾಪಾರ ಮತ್ತು ಉದ್ಯಮಕ್ಕಾಗಿ, ವಿ. ಕೆ. ಮಲ್ಹೋತ್ರಾ ಸಾರ್ವಜನಿಕ ವ್ಯವಹಾರಕ್ಕಾಗಿ, ವೆಲ್ಲಪಳ್ಳಿ ನಟೇಶನ್ ಸಾರ್ವಜನಿಕ ವ್ಯವಹಾರಗಳು, ವಿಜಯ್ ಅಮೃತರಾಜ್ ಕ್ರೀಡೆಗಾಗಿ ಟೆನ್ನಿಸ್ ಕ್ರೀಡೆ. ಪದ್ಮ ಪ್ರಶಸ್ತಿ: ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದವರಿಗೆ ಇದನ್ನು ನೀಡಲಾಗುತ್ತದೆ. ಈ ವರ್ಷದ 113 ಪದ್ಮ ಪ್ರಶಸ್ತಿಗಳಲ್ಲಿ ಕೆಲವು ಪ್ರಮುಖರ ಬಗ್ಗೆ ನೋಡೋಣ. ರೋಹಿತ್ ಶರ್ಮಾ ಇವರು ಕ್ರಿಕೆಟ್ ಆಟಗಾರರು, ಹರ್ಮನ್ ಪ್ರೀತ್ ಕೌರ್ ಇವರು ಮಹಿಳಾ ಕ್ರಿಕೆಟ್ ಆಟಗಾರ್ತಿ, ಸವಿತಾ ಪೂನಿಯಾ ಹಾಕಿ ಆಟಗಾರ್ತಿ, ಅಂಕೇಗೌಡ ಇವರು ಉಚಿತ ಜನರ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಕ್ಕಾಗಿ ಇವರಿಗೆ ನೀಡಲಾಗಿದೆ. ಅರ್ಮಿಡಾ ಫರ್ನಾಂಡಿಸ್ ಪೀಡಿಯಾಟ್ರಿಕ್ಸ್ ಮತ್ತು ಹೊತ್ತಿನ ಹಾಲಿನ ಬ್ಯಾಂಕ್ಗಾಗಿ ನೀಡಲಾಗಿದೆ. ಚರಣ್ ಹೇಮ್ರಾಮ್ ಸಂಗೀತ ಮತ್ತು ಸಾಹಿತ್ಯಕ್ಕೆ, ಬಿಕ್ಲಾ ಲಡಕ್ಕೆ ದಿಂಡ್ಯಾ ಜನಪದ ಸಂಗೀತಕ್ಕೆ, ಆರ್. ಮಾಧವನ್ ಕಲೆಗಾಗಿ. ನಾವು ಇವಾಗ ಕನ್ನಡಿಗರಿಗೆ ಪದ್ಮ ಪ್ರಶಸ್ತಿಗಳ ದೊರಕಿದ್ದು ನೋಡೋಣ. 2026ರ ಕನ್ನಡಿಗರಿಗೆ ಪದ್ಮ ಪ್ರಶಸ್ತಿಗಳು: ಕರ್ನಾಟಕದ 8 ಮಂದಿ ಕನ್ನಡಿಗರಿಗೆ ದೇಶದ ಅತ್ಯಂತ ಗೌರವಾನ್ವಿತ ನಾಗರಿಕ ಪದ್ಮ ಪ್ರಶಸ್ತಿಗಳು ದೊರಕಿವೆ. ಪದ್ಮಭೂಷಣ ದೊರಕಿದ್ದು ಒಬ್ಬರಿಗೆ, ಶತಾವಧಾನಿ ಡಾಕ್ಟರ್ ಆರ್. ಗಣೇಶನ್ ಅವರಿಗೆ ಕಲಾ ಕ್ಷೇತ್ರದಲ್ಲಿ ನೀಡಲಾಗಿತ್ತು. ಶತಾವಧಾನಿಯವರು ಸಾಹಿತ್ಯ ಮತ್ತು ಕಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದರು. ಪದ್ಮಶ್ರೀ ಪಡೆದ ಕನ್ನಡಿಗರು 7 ಕನ್ನಡಿಗರು. ಅಂಕೇಗೌಡ ಸಮಾಜ ಸೇವೆಗಾಗಿ, ಜಾಗತಿಕ ಉಚಿತ ಪುಸ್ತಕಾಲಯಕ್ಕಾಗಿ ಇವರಿಗೆ ನೀಡಲಾಗಿದೆ. ಎಸ್. ಜಿ. ಸುಶೀಲಮ್ಮ ಸಮಾಜ ಸೇವೆಕ್ಕಾಗಿ, ಶಾಶಿ ಶೇಖರ್ ವೆಂಪಾಟಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ, ಡಾಕ್ಟರ್ ಸುರೇಶ್ ಹನಗವಾಡಿ ವೈದ್ಯಕೀಯ ಸೇವೆಗಾಗಿ, ಟಿ. ಟಿ. ಜಗನ್ನಾಥನ್ ವ್ಯಾಪಾರ ಮತ್ತು ಉದ್ಯಮಕ್ಕಾಗಿ, ಶುಭಾ ವೆಂಕಟೇಶ್ ಅಯ್ಯಂಗಾರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ಗಾಗಿ, ಪ್ರಭಾಕರ್ ಬಸವಪ್ರಭು ಕೋರೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ. ಪದ್ಮ ಪ್ರಶಸ್ತಿಗಳ ಬಗ್ಗೆ ಈ ಯೂಟ್ಯೂಬ್ ಕ್ಲಾಸನ್ನು ಗಮನದಿಂದ ಕೇಳಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಬೆಂಬಲವೇ ನನಗೆ ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ತಯಾರಿಸಲು ಪ್ರೇರಣೆ ನೀಡುತ್ತಿದೆ.
ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರೊಂದಿಗೆ ಶೇರ್ ಮಾಡಿ. ನಿಮ್ಮ ಸಹಕಾರದಿಂದ ನಮ್ಮ ಕಲಿಕೆಯ ಪ್ರಯಾಣ ಇನ್ನಷ್ಟು ಮುಂದುವರಿಯುತ್ತಿದೆ. ಧನ್ಯವಾದಗಳು.